ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಧರ್ಮ ಕಾಲಂನಲ್ಲಿ ಹಿಂದೂ ಎಂದೇ ಬರೆಸಲು ಗಾಣಿಗ ಸಂಘದ ಅಧ್ಯಕ್ಷ ಎನ್ಸಿ ಉಮೇಶ್ ಕರೆ. ಎಸ್ಎಸ್ಸಿ ನ್ಯೂಸ್ನೊಂದಿಗೆ ಮಾತನಾಡಿದಂತಹ ಅವರು, ಸರ್ಕಾರದಿಂದ ನಡೆಯುತ್ತಿರುವ ಜಾತಿ ಗಣತಿ ಸಮೀಕ್ಷೆಯ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಗಾಣಿಗ ಎಂದು, ಹಾಗೆ ಉಪಪಂಗಡ ಕಾಲಂನಲ್ಲಿ ಶಿವಜ್ಯೋತಿಪಣ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಮೈಸೂರು ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷ ಎನ್ಸಿ ಉಮೇಶ್ ಮನವಿ ಮಾಡಿದ್ರು. ಇನ್ನು ಜಾತಿ ಸಮೀಕ್ಷೆಯಲ್ಲಿ ಗಾಣಿಗ ಬಾಂಧವರು ಸ್ಪಷ್ಟ ಮಾಹಿತಿ ನೀಡುತ್ತಿದ್ರೆ ಮುಂದಿನ ಪೀಳಿಗೆಗೆ ಕಷ್ಟವಾಗಲಿದೆ. ಹಾಗಾಗಿ ಜಾತಿ ಕಾಲಂನಲ್ಲಿ ಗಾಣಿಗ ಎಂದು, ಹಾಗೆ ಉಪ ಪಂಗಡದಲ್ಲಿ ಶಿವಜ್ಯೋತಿಪಣ ಎಂದು ನಮೂದಿಸುವಂತೆ ಮೈಸೂರು ಜಿಲ್ಲಾ ಗಾಣಿಗ ಸಮುದಾಯದವರಲ್ಲಿ ಮನವಿಯನ್ನ ಮಾಡಿದ್ರು. ಆತ್ಮೀಯ ಮೈಸೂರು ಜಿಲ್ಲೆಯ ಪ್ರೀತಿಯ ಕುಲಬಾಂಧವರೇ, ಏನೀಗ ಸರ್ಕಾರದಿಂದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿಯನ್ನು ಮಾಡಲು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಮುಂದಿನ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾವ ರೀತಿ ನಾವು ಬಂದಂತಹ ಸೆನ್ಸಸ್ ಮಾಡ್ತಕ್ಕಂಥ ಶಿಕ್ಷಕರಿಗೆ ನಮ್ಮ ವಿಚಾರವನ್ನು ತಿಳಿಸ್ಬೇಕು, ಮಂಡಿಸಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಮತ್ತು ಆ ವಿಚಾರವಾಗಿ ತಮಗೆ ಸಮಾಜದ ಎಲ್ಲ ಕುಲಬಾಂಧವರಿಗೆ ತಿಳಿಸೋದೇನೆಂದರೆ, ಈಗ ನಡೀತಾ ಇರ್ತಕ್ಕಂಥ ಸಮೀಕ್ಷೆಯಲ್ಲಿ ಮನೆ ಮನೆಗೆ ದಿನಾಂಕ 22 ಈ ತಿಂಗಳಿಂದ ಮುಂದಿನ ತಿಂಗಳು 7ನೇ ತಾರೀಕುವರೆಗೂ ನಡೀತಕ್ಕಂಥ ಸೆನ್ಸಸ್ಸಲ್ಲಿ ಗಾಣಿಗ ಬಂಧುಗಳು ಜಾತಿ ಭಾರತೀಯ ಗಾಣಿಗ ಅಂತಕ್ಕಂಥದ್ದನ್ನು ನಮೂದನೆ ಮಾಡಬೇಕು. ಧರ್ಮದ ಕಾಲಂನಲ್ಲಿ 8ರಲ್ಲಿ 01 ಹಿಂದೂ ಅಂತ ನಮೂದನೆ ಮಾಡಬೇಕು. ನಂಬರ್ 2 ಜಾತಿ ಕಾಲಂನಲ್ಲಿ 09ರಲ್ಲಿ ಎ 363 ಗಾಣಿಗ ಅಂತ ನಮೂದನೆ ಮಾಡಬೇಕು. ಉಪಜಾತಿ 10 ಕಾಲಂನಲ್ಲಿ ಸಂಖ್ಯೆ 1318 ಶಿವಜ್ಯೋತಿಪಣ ಎಂದು ಕಡ್ಡಾಯವಾಗಿ ಬರೆಸ್ತಕ್ಕದ್ದು. ಶಿವಜ್ಯೋತಿಪಣ ಈಗ ಗಾಣಿಗರು ಯಾವ ಗಾಣಿಗರು ನಾವು ಶಿವಜ್ಯೋತಿಪಣದ ಗಾಣಿಗರು. ಹಾಗಾಗಿ ಈ ಇಡೀ ಕರ್ನಾಟಕದಲ್ಲಿ 16 ಜಿಲ್ಲೆಯಲ್ಲಿ ನಾವು ಗಾಣಿಗರಿದ್ದೀವಿ. ಶಿವಜ್ಯೋತಿಪಣದ ಗಾಣಿಗರು ಅಂದರೆ ಕಾಯಕ ಅಂದರೆ ಗಾಣವನ್ನು ಆಡಿಸಿ ಎಣ್ಣೆಯನ್ನು ತೆಗೆದು ಹಿಂದೆ ಶಿವನಿಗಾಗಲಿ ದೇವಸ್ಥಾನಕ್ಕಾಗಲಿ ಊಟಕ್ಕಾಗಲಿ ಪ್ರತಿಯೊಂದಕ್ಕೂ ಆರೋಗ್ಯದ ದೃಷ್ಟಿಯಿಂದ ಈ ಎಣ್ಣೆ ಹೋದ್ಮೇಲೆ ಈಗ ಎಲ್ರಿಗೂ ಅನಾರೋಗ್ಯನೂ ಸಹ ಉಂಟಾಗೋಗಿದೆ. ಹಾಗಾಗಿ ಹಿಂದೆ ಮರಳ್ತಾ ಇದ್ದೀವಿ. ಮತ್ತು ಈಗ ಎಣ್ಣೆ ಗಾಣನ್ನು ಉಪಯೋಗಿಸೋದಕ್ಕೋಸ್ಕರ ಎಲ್ಲ ಕಡೆಯೂ ಗಾಣದ ಎಣ್ಣೆನೂ ಸಹ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಈ ಒಂದು ಜಾತಿಯ ಉದ್ದೇಶದಿಂದ ಮಕ್ಕಳ ಭವಿಷ್ಯದಿಂದ, ಉದಾಹರಣೆಗೆ ಉತ್ತರ ಕರ್ನಾಟಕದ ಲಿಂಗಾಯತ ಗಾಣಿಗರು ನಮ್ಮ ಸಮಾಜವನ್ನು ಕಬಳಿಸ್ಕೋಸ್ಕರ ಸರ್ಕಾರಿ ಸವಲತ್ತನ್ನು ಕಬಳಿಕೆ ಮಾಡೋದರಿಂದ ನಮ್ಮ ಮುಂದಿನ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಕಾರಣ ಈಗ 2 ಪ್ರತಿಯೊಂದು ಗ್ರಾಮದಲ್ಲೂ ಒಬ್ಬ ಇಂಜಿನಿಯರ್ ಸಿಗ್ತಾನೆ, ಮತ್ತು ಒಬ್ಬ ಡಾಕ್ಟರ್ ಸಿಗ್ತಾನೆ, ಒಬ್ಬ ಪೊಲೀಸ್ ಸಿಗ್ತಾನೆ, ಒಬ್ಬ ಮಾಸ್ಟ್ರು ಸಿಗ್ತಾನೆ, ಒಬ್ಬ ಅಟೆಂಡರು ಸಿಗ್ತಾನೆ. ಹೀಗೆ ಎಲ್ಲ ಇಲಾಖೆಯಲ್ಲೂ ಕೆಲಸಕ್ಕೆ ಅನುಕೂಲ ಆಗಿದೆ. ಮತ್ತು ಓದೋದಕ್ಕೂ ಕ್ಯಾಟಗರಿ ಇರೋದ್ರಿಂದ ಅನುಕೂಲ ಇದೆ. ಹಿಂದೆ ನಮ್ಮ ಇಡೀ ಮೈಸೂರು ಹಳೆ ಪ್ರಾಂತ್ಯದಲ್ಲಿ ಇನ್ವಿಟೇಷನಲ್ಲಿ ನಾವು ಪ್ರಾರಂಭದಲ್ಲೇ ಶಿವಜ್ಯೋತಿಪಣ ಅಂತಕ್ಕಂಥ ನಮೂದನೆಯನ್ನು ಮಾಡ್ತಿದ್ದೋ. ಹಾಗಾಗಿ ನಾವು ಈ ಜನಾಂಗದ ಜನಾಂಗದವ್ರಿಗೆ ತಪ್ಪು ದಾರಿ ಎಳೆಯೋದಕ್ಕೆ ಗಾಣಿಗ ಅಂತ ಅಂತ ಇದ್ದಾರೆ. ಬರೆಸೋದ್ರಿಂದ ನಾವು ಮುಂದುವರೆದ ಜನಾಂಗಕ್ಕೆ ಸಿಗಾಕೋತೀವಿ. 5 ಲಕ್ಷ ಮೀರಿದ್ರೆ ಜನಸಂಖ್ಯೆ, ನಾವಿರೋದೇ 3 ಲಕ್ಷದ ಒಳಗಡೆ ಜ್ಯೋತಿಪಣ. 5 ಲಕ್ಷ ಮೀರಿದ್ರೆ ನಾವು ಈಗಾಗಲೇ ಇದಕ್ಕೂ ಮುಂದಿನ ಪೀಳಿಗೆಗೆ ಅನಾನುಕೂಲ ಆಗ್ತದೆ. 2A ಕ್ಯಾಟಗರಿಯಿಂದ ವಂಚಿತ ಆಗ್ತೇವೆ. ಆದ್ದರಿಂದ ದಯಮಾಡಿ ಯಾರ ಮಾತಿಗೂ ಬೆಲೆ ಕೊಡದೆ, ಕೆಲವು ಸಮಾಜದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದವರು ಮತ್ತು ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥವರು ಈ ವಿಚಾರವನ್ನು ಗಾಣಿಗ ಬರ್ಸಿ ಅಂತಾರೆ. ದಯಮಾಡಿ ನಾವು ಗಾಣಿಗರಲ್ಲಿ ಯಾವ ಗಾಣಿಗನಪ್ಪ? ಶಿವಜ್ಯೋತಿಪಣ ಗಾಣಿಗ. ಎಳ್ಳು ಹಳ್ಳು ಹುಚ್ಚೆಳ್ಳು ಹಾಕಿ ಮೊಣಕೈಯಲ್ಲಿ ಶಿವನಿಗೆ ಎಣ್ಣೆಯನ್ನು ತೆಗೆದುಕೊಟ್ಟವ್ರು ನಾವು. ಅಂಥ ಪವಿತ್ರ ಶ್ರೇಷ್ಠವಾದಂಥ ಸಮಾಜ ಶಿವಜ್ಯೋತಿಪಣ. ನಾವು ಹಿಂದುಳಿದವರು. ಮತ್ತು ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಚಾಮುಂಡೇಶ್ವರಿ ಕ್ಷೇತ್ರದ ರಮೇಶ್ರವರು ಮತ್ತು ನಾನು NC ಉಮೇಶ್ ಅಂತ ಜಿಲ್ಲಾ ಸಂಘದ ಅಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರು, ಮತ್ತು ವೆಂಕಟೇಶ್ರವರು ನಮ್ಮ ಜಿಲ್ಲಾ ಸಂಘದ ನಿರ್ದೇಶಕರು, ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಹಾಗೆ ನಗು ಮಾದೇವರವರು, ಇವರು ಸಹ ಗಾಣಿಗ ಸಮಾಜ ಮುಖಂಡರು, ಜಿಲ್ಲಾ ಸಂಘದ ಪದಾಧಿಕಾರಿಗಳು. ಅಲ್ಲದೆ ಹೊಸದಾಗಿ ಇವರು
ಕಾಂಗ್ರೆಸ್ ಸಹ ಮುಖಂಡರಾಗಿದ್ದಾರೆ. ಅದೇ ರೀತಿ ರಮೇಶ್ ಅವರು ಸಹ ಕಾಂಗ್ರೆಸ್ ಮುಖಂಡರು. ಈ ಸಂದರ್ಭದಲ್ಲಿ ಇವರು ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಇವರಿಗೆ ಧನ್ಯವಾದವನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಪೂರ್ವಕವಾದಂಥ ಕುಲಬಾಂಧವರಿಂದ ವಂದನೆಗಳು ಸಲ್ಲಿಸ್ತೀವಿ. ಮತ್ತೊಮ್ಮೆ ಎಲ್ರಿಗೂ ಸಹ ಕುಲಬಾಂಧವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ಇನ್ನೇ ಒಂದು ಸಂದರ್ಭದಲ್ಲಿ ಎನ್ಸಿ ಉಮೇಶ್, ಚಿಕ್ಕಳ್ಳಿ ವೆಂಕಟೇಶ್, ಆರ್ ರಮೇಶ್, ಮಹದೇವು ಉಪಸ್ಥಿತರಿದ್ದರು.